ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನಾನು ದೇವ್ರ ಮನೆಯಿಂದ ನನ್ನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸನ್ ಏನಂದ್ರೆ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ನೀವು ಯಾಕೆ ಎಲ್ಲಾನು ಸಿಲ್ವರ್ ಇಟ್ಕೊಂಡಿಲ್ಲ ದೇವ್ರ ಪಾತ್ರೆಗಳು, ಈಗ್ಲೂ ಕೂಡ ಹಿತ್ತಾಳೆದು ತಾಮ್ರದ್ದು ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದೇ ರೀಸನ್ ಇರೋದು, ನನಗೆ ಈ ಹಿತ್ತಾಳೆದು ತಾಮ್ರದ್ದು ಎಲ್ಲಾನು ಕ್ಲೀನ್ ಮಾಡ್ತೀವಲ್ವಾ, ಆವಾಗ ಫುಲ್ ಎಷ್ಟು ಶೈನ್ ಇರುತ್ತೆ ಅಂದ್ರೆ ನನಗೆ ಗೋಲ್ಡ್ ಕಲರ್ ತರ ಕಾಣುತ್ತೆ. ನಮ್ಮ ದೇವರ ಫೋಟೋ ಕೂಡ ಗೋಲ್ಡ್ ಅಲ್ಲೇ ಇರೋದಲ್ವಾ, ಗೋಲ್ಡ್ ಫ್ರೇಮ್ ಇದೆ, ಒಳಗಡೆ ಕೂಡ ಗೋಲ್ಡ್ ಟಚ್ ಇದೆ. ಅದಕ್ಕೆ ಎಲ್ಲಾನು ಗೋಲ್ಡ್ ಅಲ್ಲೇನೆ, ಗೋಲ್ಡ್ ಕಲರ್ ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನ ಇಟ್ಕೊಂಡಿದ್ದೀನಿ. ನನಗೆ ಚೇಂಜ್ ಮಾಡ್ಬೇಕು ಅಂತ ಒಂದ್ಸಾರಿ ಅನ್ಸಿತ್ತು. ಅವಾಗ ನಾನು ರಾಜೇಶ್ಗೂ ಹೇಳಿದ್ದೆ, ನಾನು ದೇವ್ರ ಫೋಟೋನ ಬೆಳ್ಳಿಯಲ್ಲಿ ಮಾಡಿಸ್ಬೇಕು ಅಂತ ಇದ್ದೀನಿ ಅಂತ. ಅವ್ರಿಗೆ ಅದು ಅಷ್ಟೊಂದು ಕನ್ವಿನ್ಸ್ ಆಗ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಅದು ಅಭ್ಯಾಸ ಇಲ್ಲ. ಅದಕ್ಕೆ ಅವ್ರಿಗೆ ಅಷ್ಟು ಕನ್ವಿನ್ಸ್ ಆಗಿಲ್ಲ. ಅವರು ಮಾಡ್ಸೋಣ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು. ಸೊ ಯಾವಾಗ ಅವರು ಆ ಫೋಟೋ ಕೂಡ ಬೆಳ್ಳಿದ್ ಮಾಡಿಸ್ತಾರೋ ಅವಾಗ ನಾನು ಎಲ್ಲಾನು ಬೆಳ್ಳಿದಕ್ಕೆ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ರೀಸೆಂಟ್ ಆಗಿ ಕುಂಕುಮದ ಬಟ್ಲೆ ಎಲ್ಲಾನು ಕೂಡ ಮೊದಲು ಸ್ಟೀಲಿಂದಿತ್ತು, ಸೊ ಮೆಟಲ್ದು ಇರ್ಲಿ ಅಂತ ಹೇಳ್ಬಿಟ್ಟು ಬೆಳ್ಳಿದು ತೆಗೆದಿಟ್ಕೊಂಡಿದ್ದೀನಿ. ಒಂದೇ ಒಂದು ಫೋಟೋ ಮಾತ್ರನೇ ಗಣೇಶಂದು ಬೆಳ್ಳಿದಿರೋದು, ಬಾಕಿದೆಲ್ಲ ಕೂಡ ಒಂಥರ ಗೋಲ್ಡ್ ಕಲರ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋ ರೀಸನ್ಗೆ ನಾನು ಆ ಹಿತ್ತಾಳೆದು ತಾಮ್ರದ್ದೇ ಇಟ್ಕೊಂಡಿದ್ದೀನಿ. ಪಳಪಳ ಅನ್ನುತ್ತೆ ಕ್ಲೀನ್ ಮಾಡಿದಾಗ. ನಮ್ದು ಬೋರ್ ವಾಟರ್ ಅಲ್ವಾ, ತುಂಬಾ ಬೇಗ ಡಲ್ ಕೂಡ ಆಗುತ್ತೆ. ಬಟ್ ಇದೊಂದು ರೀಸನ್ಗೆ ನಾನಿನ್ನ ಚೇಂಜ್ ಮಾಡಿಲ್ಲ. ಬೆಳ್ಳಿದು ನಾನು ಫುಲ್ ಒಂದು ಸೆಟ್ ತಗೊಂಡು ಇಟ್ಕೊಂಡಿದ್ದೀನಿ. ಈವನ್ ಗಂಟೆ, ಮಂಗಳಾರತಿದು ಎಲ್ಲಾನು ಇಟ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ರಾಜೇಶ್ ಅವರು ಒಪ್ಪಿದಾಗ ನಾನು ಫುಲ್ ಎಲ್ಲಾನು ಚೇಂಜ್ ಮಾಡ್ತೀನಿ. ಸೊ ಇದೊಂದೇ ರೀಸನ್ ನಾನು ಚೇಂಜ್ ಯಾಕೆ ಮಾಡಿಲ್ಲ ಅಂತ. ಓಕೆ, ಈ ಮಾಹಿತಿಯೊಂದಿಗೆ, ಸೊ ಇದು ನೀವು ಕೇಳಿದ್ರಲ್ಲ, ಅವರು ಕೂಡ ಕ್ಯೂರಿಯಾಸಿಟಿ, ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಇಷ್ಟೇ ರೀಸನ್. ಇವತ್ತು ಗುರುವಾರ ಸ್ನೇಹಿತರೆ, ಇವತ್ತು ಸಾನುಗೆ ಒಂದು ಸ್ಪೆಷಲ್ ಡೇ ಆಗ್ಬೇಕಾಗಿತ್ತು, ಬಟ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ನೆನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಿರತ್ತೆ ನಿಮಗೆ. ಸೊ ನೆನ್ನೆ ಹೇಳಿದ್ದೆ ಸಾನು ಫುಲ್ ಸ್ಯಾಡ್ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ಸ್ಯಾಟರ್ಡೆ ಆನ್ಯುವಲ್ ಡೇ ಇತ್ತು, ಕ್ಯಾನ್ಸಲ್ ಆಯಿತು. ಇವತ್ತು ಹಾಫ್ ಡೇ ಇತ್ತು, ಅದೂ ಮಧ್ಯಾಹ್ನ 2 ಗಂಟೆಯಿಂದ 7 ಗಂಟೆ. ಸೊ ಅವಳ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸ್ನ್ಯಾಕ್ ಪಾರ್ಟಿ ಮಾಡೋಣ ಅಂತ ಇದ್ರು. ಈಗ ಅದೆಲ್ಲನೂ ಕ್ಯಾನ್ಸಲ್ ಆಗೋಯ್ತು. ಸೊ ಇವತ್ತು ರಾಜೇಶ್ ಬೇಗನೆ ಹೋಗಿದ್ದಾರೆ ಆಫೀಸ್ಗೆ. ಇಲ್ಲ ಅಂದಿದ್ರೆ 10 ಗಂಟೆ ಅಥವಾ 11 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 7 ಗಂಟೆ ಅಷ್ಟೊತ್ತಿಗೆ ಸಾನು ಕರ್ಕೊಂಡು ಬರಬೇಕಿತ್ತು. ಅದಕ್ಕೆ ಅವಾಗ ಬರ್ತೀನಿ ಅಂತ ಹೇಳಿದರು. ಸೊ ಆ್ಯಸ್ ಯೂಶುವಲ್ ಬೇಗ ಹೋಗಿದ್ದಾರೆ. ಮಧ್ಯಾಹ್ನ ಅವರೇ ಕರ್ಕೊಂಡು ಕೂಡ ಬರ್ತಾರೆ. ಸೊ ನಾನಿವತ್ತು ಹೋಗೋ ಹಾಗೇನೂ ಇಲ್ಲ. ಸೊ ನಮ್ಮ ಮಧ್ಯಾಹ್ನದ ಕೆಲಸಗಳನ್ನ ನೋಡಬೇಕು. ಈಗ ಅಡುಗೆದು, ಆಮೇಲೆ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ಗಳು ಎಲ್ಲನೂ ಈಗ ಮಾಡ್ಕೊಳ್ಬೇಕು. ಸೊ ನಾನು ಯಾವತ್ತು ಸ್ಯಾಟರ್ಡೇ ವ್ಲಾಗಲ್ಲಿ ಅನಿಸುತ್ತೆ ನಿಮ್ಮ ಜೊತೆ ಶೇರ್ ಮಾಡಿದ್ದು, ರಾಜೇಶ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ, ಅದು ಕಂಪ್ಲೀಟ್ ಆಗಿದೆ. ಅದನ್ನು ಅವತ್ತಿಂದಲೂ ನಿಮಗೆ ತೋರಿಸ್ಬೇಕು ಅಂದ್ಕೊಳ್ತಾನೆ ಇದ್ದೀನಿ, ಮರ್ತೋಗ್ತಾ ಇದೆ. ಸೊ ಬನ್ನಿ, ನಾನಿಲ್ಲಿ ಹೊರಗಡೆ ಸಿಂಕ್ ಮಾಡಿಸಿದ್ದೀನಲ್ವಾ, ಆ ಸಿಂಕ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಸಿಂಕ್ ಹೀಗೆ ಬಂದಿದೆ. ಇಲ್ಲಿ ನಾನು ಸಿಂಕ್ ಮಾಡಿ ಯಾಕೆ ಅಂತ ನಿಮ್ಗೆ ಹೇಳಿದೆ. ಯೂಶಲಿ ಈಗ ಎಲ್ಲಾ ಹೊಸ ಮನೆಗಳಿಗೂ 2 ಸಿಂಕ್ ಮಾಡ್ತಾರೆ, ಒಂದು ಒಳಗಡೆ ಒಂದು ಹೊರಗಡೆ. ಒಳಗಡೆ ಏನಿದ್ರು ಕೈ ತೊಳೆಯೋದಕ್ಕಾಗಿರ್ಬೋದು ಅಥವಾ ಫ್ರೂಟ್ಸ್ ವೆಜಿಟೇಬಲ್ಸ್ ತೊಳೆಯೋದಕ್ಕಾಗಿರ್ಬೋದು, ಪಾತ್ರೆಗಳನ್ನೆಲ್ಲ ಇಡೋದಕ್ಕೆ ಹೊರಗಡೆ ಯುಟಿಲಿಟಿಯಲ್ಲಿ ಜಾಗ ಮಾಡಿರ್ತಾರೆ. ಆದ್ರೆ ನಾವು ತಗೊಂಡಾಗ ಆತರ ಫೆಸಿಲಿಟಿ ಅವ್ರೇನು ಕೊಟ್ಟಿರ್ಲಿಲ್ಲ. ಕೆಲವೊಬ್ರು ಅವಾಗಲೇ ಮಾಡಿಸ್ಕೊಂಡ್ರು ಹೊರಗಡೆ ಸಿಂಕ್. ನನ್ಗೆ ಅವಾಗ 3 ಜನಕ್ಕೆ ಅದಕ್ಕೆ ಬಿಡು, ನೆಸಸರಿ ಇಲ್ಲ ಅನ್ಕೊಂಡು ನಾನೇನು ಮಾಡಿಸ್ಲಿಲ್ಲ. ಸ್ವಲ್ಪ ವರ್ಷಕ್ಕೆ ಏನ್ ಆಯ್ತು ಅಂದ್ರೆ, ಈ ಸಿಂಕ್ ಇಂದ ನೀರು ಕೆಳಗಡೆ ಇಳಿದು ಅಲ್ಲಿ ಪ್ಲೇವುಡ್ ವರ್ಕ್ ಮಾಡಿಸಿದೀವಲ್ಲ, ಅದೆಲ್ಲಾನು ಹಾಳಾಗ್ತಾ ಬಂತು. ಅವಾಗ ನಾವು ಡಿಸೈಡ್ ಮಾಡಿದ್ವಿ ಹೊರಗಡೆ ನಾವು ಕೂಡ ಒಂದು ಮಾಡ್ಸೋಣ ಅಂತ. ಆಮೇಲೆ ಅನ್ನಿಸ್ತು ಹೊರಗಡೆ ಮಾಡಿಸಿದ್ರು ಕೂಡ ನಾನೇ ವಾಶ್ ಮಾಡ್ಬೇಕಾಗುತ್ತೆ, ಅದ್ರ ಬದಲು ಡಿಶ್ ವಾಶರ್ ತಗೋಣ ಅಂದ್ಬಿಟ್ಟು. ಸೊ ಅವಾಗ ಇದು ತಗೊಂಡಿದ್ದು ಆಲ್ಮೋಸ್ಟ್ 4 ಇಯರ್ಸ್ ಆಗ್ತಾ ಬಂತು. ತುಂಬಾನೇ ಕನ್ವೀನಿಯಂಟ್. ನನಗೆ ಇಲ್ಲ ಅಂದ್ರೆ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಹೇಗ್ ಮಾಡಿಸಿರೋದು ಅಂದ್ರೆ, ಸ್ಟ್ಯಾಂಡ್ MS ಅಂತೆ ಮಟೀರಿಯಲ್. ಅದಕ್ಕೆ ನಾನಿಲ್ಲಿ ಕೆಳಗಡೆ ಒಂದು ರ್ಯಾಕ್ ಕೂಡ ಕೊಡಿಸಿದ್ದೀನಿ. ಅಲ್ಲಿ ಡಸ್ಟ್ಬಿನ್ ಇಡಬೇಕು. ಆಮೇಲೆ 2 ಡಸ್ಟ್ಬಿನ್ ಇರುತ್ತಲ್ಲ, ವೆಟ್ ಅಂಡ್ ಡ್ರೈಗೆ. ಆಮೇಲೆ ನಾನು ಮಾಪ್ ಬಕೆಟ್ ಕೂಡ ಅಲ್ಲೇ ಇಡೋದಕ್ಕೆ ಜಾಗ ಮಾಡಿಸ್ಕೊಂಡಿದ್ದೀನಿ. ಅದು ನೀಟಾಗಿ ಕಾಣ್ಬೇಕು ಅಂತ ಹೇಳಿ ಈ ತರ ಡೋರ್ ಮಾಡಿಸಿದ್ದೀನಿ. ಇದು ಕೂಡ ಪ್ಲೇವುಡ್ ಅಲ್ಲಿ ಮಾಡಿಸಿಲ್ಲ, ಇದು ವಾಟರ್ ಪ್ರೂಫೇನೆ. ರಾಜೇಶ್ ಏನೋ ಹೇಳ್ತಾ ಇದ್ರು, ನನಗೆ ಅಷ್ಟು ನೆನಪಿಲ್ಲ. ಸೊ ಅದರಲ್ಲಿ ಮಾಡಿಸಿರೋದು. ಇಷ್ಟೆಲ್ಲಾನು ಕೂಡ ನಾನು ನನ್ಗೆ ಈ ತರ ಬೇಕು ಅಂತ ಹೇಳಿದ್ದು
ರಾಜೇಶ್ ಸರಿ ಪ್ಲಾನ್ ಮಾಡಿ ಈ ತರ ಮಾಡ್ಬೋದು, ಈ ಮಟೀರಿಯಲ್ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಮಾಡಿಸ್ಕೊಂಡು ಬಂದಿರೋದು. ಸೊ ಅವ್ರ ಪ್ರಕಾರ ಇದಕ್ಕೆ 1 to 5 to 6,000 ಏನೋ ಖರ್ಚಾಗಿದೆ ಅಂತೆ. ಇದು ಡ್ಯೂರೇಬಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲೇವುಡ್ ಅಲ್ಲಿ ಕೂಡ ಮಾಡಿಸ್ಬೋದು. ಇನ್ನ ಒಂದು ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಇಷ್ಟು ಚಿಕ್ಕ ಕೆಲ್ಸಕ್ಕೆ ಯಾವ ಕಾರ್ಪೆಂಟರ್ಗಳು ಬರೋದಿಲ್ಲ. ಸೊ ಏನೋ ನಮ್ಗೊಂದು ಅನ್ಸುತ್ತೆ ಸರಿಯಪ್ಪ ಇದನ್ನ ಮಾಡಿಸ್ಕೊಳ್ಳೋಣ ಅಂತ, ಅಷ್ಟು ಚಿಕ್ಕ ಕೆಲ್ಸಕ್ಕೆ ಯಾರು ಬರ್ತಾ ಇಲ್ಲ. ಈಗ ನಾವು ಅಷ್ಟೊಂದು ಕೆಲಸನ ಲೀಸ್ಟ್ ಮಾಡ್ಕೊಂಡು ಒಟ್ಟಿಗೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇಂಟೀರಿಯರ್ ಮಾಡ್ಸೋದಿಕ್ಕೆ ಅಂತ ಹೇಳಿ ಮಟೀರಿಯಲ್ ಏನಾನು ತಂದಿಟ್ಟಿದೀವಿ, ಆದ್ರೂ ಕಾರ್ಪೆಂಟರ್ ಸಿಗ್ತಾ ಇಲ್ಲ. ಕಾರ್ಪೆಂಟರ್ ಮಾಡಿಸ್ಬೇಕು, ಆಮೇಲೆ POP ಮಾಡಿಸ್ಬೇಕು, ಎಲೆಕ್ಟ್ರಿಷಿಯನ್ ಕೆಲಸ ಇದೆ, ಬರ್ತಾನೆ ಇಲ್ಲ. ಎಲ್ಲರಿಗೂ ಈಗ ಹೊಸ ಮನೆಗೆ ಹೋದ್ರೆ ಎಷ್ಟೊಂದು ಕೆಲ್ಸಗಳಿರುತ್ತಲ್ವಾ, ಸೊ ಬಲ್ಕ್ ಆಗಿ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಇದಕ್ಕೆ ಅಂದ್ರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಬೇಕು. ಇಲ್ಲೇನಾದ್ರೂ ಮಾಡ್ಬೇಕಾದ್ರೆ ಅವ್ರಿಗೆ ಬೇರೆ ಕೆಲ್ಸಗಳು ಬಂದ್ಬಿಟ್ರೆ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಆ ತರ ಯೋಚನೆ ಮಾಡ್ಕೊಂಡು ಅದಾದ್ಮೇಲೆ ಬರ್ತೀವಿ ಅಂತಾರೆ. ಆಮೇಲೆ ಹೊಸ ಕೆಲಸ ಸಿಕ್ಬಿಡುತ್ತೆ, ಇಲ್ಲಿ ಬರ್ತಾನೆ ಇಲ್ಲ. ಹಾಗಾಗಿ ನಮ್ದು ಇಂಟೀರಿಯರ್ ವರ್ಕ್ ಕೂಡ ಪೆಂಡಿಂಗ್ ಅಲ್ಲಿದೆ. ಇಲ್ಲಾಂದ್ರೆ ನಾನು ಕಿಚನ್ ಅಲ್ಲಿ ಲಾಫ್ಟ್ ಎಲ್ಲ ಮಾಡಿಸ್ಬೇಕಿತ್ತು, ಒಂದು ಪ್ಯಾಂಟ್ರಿ ಯೂನಿಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ತುಂಬಾ ಇದೆ ಸ್ನೇಹಿತರೆ ಲೀಸ್ಟ್. ಅದಕ್ಕೆ ರಾಜೇಶ್ ಸರಿ ನನ್ಗೆ ಎಷ್ಟಾಗುತ್ತೋ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಆ ಕೆಲಸನ ಅವರೇ ಮಾಡಿದ್ದಾರೆ. ಥ್ಯಾಂಕ್ಫುಲಿ ರಾಜೇಶ್ ಚೆನ್ನಾಗಿ ಮಾಡಿಕೊಟ್ರು, ನಂಗೆ ಹೆಂಗ್ ಬೇಕೋ ಹಂಗೆ. ಸೊ ನಿಮ್ಗೆ ತೋರಿಸಿದ್ ಯಾಕೆ ಅಂದ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಎಲ್ಲಾನು ಕಾರ್ಪೆಂಟರ್ ಮೇಲೆ ಡಿಪೆಂಡ್ ಆಗಕ್ ಆಗೋದಿಲ್ಲ. ಇದನ್ನ ಮಾಡಿಸ್ತೀನಿ. ಈಗ ಸ್ನೇಹಿತರೆ ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಬೆಳಿಗ್ಗೆ ಲೆಮನ್ ರೈಸ್ ಮಾಡಿದ್ದೆ, ಅದು ಗೊಜ್ಜು ಸ್ವಲ್ಪ ಇದೆ, ಸಾಕಾಗೋದಿಲ್ಲ. ಅದಕ್ಕೆ ಮೊಸರನ್ನ ಯೂಶಲಿ ತಿಂತಿದ್ವಿ, ನಾನು ಸ್ವಲ್ಪ ಸಾನು ಸ್ವಲ್ಪ, ರಾಜೇಶ್ ಇವತ್ತೇನು ಬಂದ್ಮೇಲೆ ಊಟ ಮಾಡಲ್ಲ. ಆದ್ರೆ ಈ ಚಳಿಗೆ ಮೊಸರನ್ನ ಊಟ ಮಾಡೋದಕ್ಕೆ ಮನ್ಸಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಒಗ್ಗರಣೆ ಕೊಡೋಣ ಅಂತ ಇದ್ದೀನಿ, ತೋರಿಸ್ತೀನಿ. ನೆಕ್ಸ್ಟ್ ನಾನು ಲೆಮನ್ ರೈಸ್ ಮಾಡಿದಾಗ ಅಥವಾ ಸಾನುಗೆ ನಾನು ಬೆಳಿಗ್ಗೆ ಹೊತ್ತು ಲೆಮನ್ ಸ್ಕ್ವೀಸ್ ಮಾಡಿ ನೀರಲ್ಲಿ ಹನಿ ಜೊತೆ ಕೊಡ್ತೀನಿ. ಸೊ ಅವಾಗ ಮಾಡಿದಾಗ ಎಲ್ಲಾನು ಎಷ್ಟೊಂದು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದರಲ್ಲಿ ಉಪ್ಪಿನಕಾಯಿ ಹಾಕೋಣ ಅಂತ ಇದ್ದೀನಿ. ಇದರಲ್ಲಿ ನಾನು ಫುಲ್ ಸ್ಕ್ವೀಸ್ ಮಾಡಿಲ್ಲ, ಸ್ವಲ್ಪ ಸ್ಕ್ವೀಸ್ ಮಾಡ್ಬಿಟ್ಟು ಇಟ್ಬಿಡ್ತಾ ಇದ್ದೆ. ಇದು ಒಂಥರ ಲಿಂಬೆಹಣ್ಣು ತುಂಬಾ ಚೆನ್ನಾಗಿತ್ತು, ತೆಳ್ಳಕ್ಕಿತ್ತು, ಅದರ ಸ್ಕಿನ್ ಜ್ಯೂಸ್ ಜಾಸ್ತಿ ಇತ್ತು, ತುಂಬಾ ದಪ್ಪ ಸೈಜ್ ಇತ್ತು. ಅಂಡ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ನಲ್ವಾ, ಅದಕ್ಕೆ ಜಾಸ್ತಿನೇ ಕಲೆಕ್ಟ್ ಆಗ್ತಾ ಇತ್ತು. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದೆ, ಸ್ವಲ್ಪ ಉಪ್ಪು ಕೂಡ ಹಾಕಿ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಇವತ್ತು ಇದನ್ನ ಪ್ರಾಪರ್ ಆಗಿ ಉಪ್ಪಿನಕಾಯಿ ಹಾಕೋಣ, ಆ ವೇ ಅಲ್ಲಿ ಟ್ರೀಟ್ ಮಾಡೋಣ ಅಂತ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಅದಾಯ್ತಾ, ಅಮ್ಮ ಬಂದಾಗ ಬೆಣ್ಣೆ ತಂದು ಕೊಟ್ಟಿದ್ರಲ್ವಾ, ಅರ್ಧ kg ಮಾಡಿದ್ದೆ, ಅರ್ಧ ಹಾಗೆ ಇಟ್ಟಿದ್ದೆ. ಸೊ ಅದು ಖಾಲಿ ಆಗ್ತಾ ಬಂತು ತುಪ್ಪ, ಅದಕ್ಕೆ ಇದನ್ನ ಕೂಡ ತೆಗೆದಿಟ್ಟಿದ್ದೀನಿ. ಇದನ್ನು ಮಾಡೋಣ ಅಂತ ಹೇಳಿ. ಸ್ನೇಹಿತರೆ, ಈಗ ತುಪ್ಪ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಪ್ರಾಪರ್ ಆಗಿ ಹೇಗೆ ಮಾಡೋದು, ಏನೆಲ್ಲ ಹಾಕ್ತೀನಿ, ಎಷ್ಟೊತ್ತು ಕಾಯಿಸ್ಬೇಕು ಅಂತೆಲ್ಲ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಸ್ನೇಹಿತರೆ, ಈಗ ಅಲ್ಲಿ ತುಪ್ಪ ಆಗ್ತಾ ಇದೆ. ನಾನು ತುಪ್ಪ ಮಾಡಬೇಕಾದ್ರೆ ಇಲ್ಲೇ ನಿಂತ್ಕೊಳ್ಬೇಕು. ಆ ಕಡೆ ಈ ಕಡೆ ಹೋದರೆ ಅದು ತುಂಬ ಬೇಗ ಆಗಿಬಿಡುತ್ತೆ, ಮತ್ತು ಟೇಸ್ಟ್ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲೇ ನಿಂತ್ಕೊಳ್ಬೇಕಲ್ಲ, ನಿಂತ್ಕೊಂಡು ಹಾಗೆ ಸ್ವಲ್ಪ ನನ್ನ ಕಿಚನಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನ ಚೇಂಜ್ ಮಾಡೋಣ, ಹೊಸ ತಂದಿದ್ದೀನಿ, ಅದನ್ನು ಇಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎರಡೂ ಕೆಲಸ ಒಟ್ಟಿಗೆ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಸ್ಟ್ಯಾಂಡನ್ನು ಚೇಂಜ್ ಮಾಡೋಣ ಅಂತ. ಸೊ ಈಗ ಅಲ್ಲಿ ಎಲ್ಲನೂ ಅರೇಂಜ್ ಮಾಡೋ ಮುಂಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ. ಟೈಲ್ಸ್ ಮೇಲೆ ಸ್ವಲ್ಪ ಎಣ್ಣೆ ಜಿಡ್ಡು ಅನಿಸುತ್ತೆ ಇತ್ತು, ಬಟ್ಟೆಲಿ ಒರೆಸಿದ್ರೂ ಹೋಗಲಿಲ್ಲ. ಅದಕ್ಕೆ ಈಗ ಅಗಾರೋ ಅವರ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ ಇದೆ, ನೋಡೋಣ ಯಾವ್ದು ವರ್ಕ್ ಆಗುತ್ತೆ ಅಂತ 3 ಅಟ್ಯಾಚ್ಮೆಂಟ್ನ ತೆಗೆದುಕೊಂಡಿದ್ದೀನಿ. ಇದು ಹೇಗೆ ಅಂದರೆ ಸ್ನೇಹಿತರೆ, ನಾವು ಉಜ್ಜಬೇಕಾಗಿಲ್ಲ. ಈಗ ಕಲೆಗಳು ಆಗ್ಬಿಟ್ಟಿದೆ ಅಲ್ವಾ, ಅಲ್ಲಿ ಉಜ್ಜಬೇಕಾಗತ್ತೆ, ಒದ್ದೆ ಮಾಡು ಉಜ್ಜು. ಸೊ ಇದರಲ್ಲಿ ನಾವು ಜಸ್ಟ್ ಆನ್ ಮಾಡಿ ಇಟ್ಕೊಂಡ್ರೆ ಅದಾಗದೇ ಉಜ್ಜತ್ತೆ, ನಮಗೆ ಕೈ ನೋವು ಬರೋದಿಲ್ಲ. ತುಂಬಾ ಈಸಿ. ಈಗ ನಮ್ಮ ಮನೇಲಿ ನಮ್ಮ ಸಾನುಗೆ ಏನಾದರೂ ಹೇಳಿದ್ರೆ ಕ್ಲೀನಿಂಗ್ ಮಾಡು ಅಂತ ಅವ್ಳು ಮಾಡೋದಿಲ್ಲ, ಆದರೆ ಇದರಲ್ಲಿ ಕೊಟ್ಟರೆ ಈಸಿಯಾಗಿ ಮಾಡ್ತಾಳೆ. ಕೈ ನೋವು ಬರೋದಿಲ್ಲ, ಕೈ ಗಲೀಜಾಗೋದಿಲ್ಲ. ಸೊ ಇದು ತುಂಬಾ ಕನ್ವೀನಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಆಗಿ ಕೂಡ ಕ್ಲೀನ್ ಮಾಡುತ್ತೆ. ಯಾವ್ದು ಬೇಕೋ ಅಟ್ಯಾಚ್ಮೆಂಟು, ಯಾವ ಸರ್ಫೇಸ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಬೋದು. ಇದು ಮಲ್ಟಿ ವೇಯಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ನಾನು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಇದು ಕೂಡ ಒಂದು. ಟೈಲ್ಸ್ ತೊಳೆಯೋದಕ್ಕೆ, ನಮ್ಮ ಕಿಚನ್ ಕ್ಯಾಬಿನೆಟ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಕೌಂಟರ್ ಟಾಪ್ ಕ್ಲೀನ್ ಮಾಡೋದಕ್ಕೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದು ರೀಚಾರ್ಜೇಬಲ್, ಒಂದು ಸಾರಿ ಚಾರ್ಜ್ ಮಾಡಿದ್ರೆ ಸುಮಾರು ದಿನ ಯೂಸ್ ಮಾಡ್ತೀನಿ. ನಾನಂತೂ ಬಂದಾಗ್ಲಿಂದ ಒಂದು ಸಾರಿ ಚಾರ್ಜ್ ಮಾಡಿದ್ದೀನಿ ಅಷ್ಟೇ. ಈ ಸ್ಟ್ಯಾಂಡಿಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ.
ಇದ್ರ ಮೇಲೆ ಏನೆಲ್ಲ ಸಾಮಾನಿದೆ ಇದ್ರಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಅಷ್ಟೇನೆ. ಆ್ಯಂಡ್ ಕೆಳಗಡೆ ಜಾಗ ಇತ್ತಲ್ಲ ಅಂದ್ಬಿಟ್ಟು ಅದ್ರಲ್ಲಿ ಸಣ್ಣ ಪುಟ್ಟದ್ದು ಏನಾದರೂ ಇಡ್ತಾ ಇದೆ. ಸದ್ಯಕ್ಕೆ ಈಗ ಇದರಲ್ಲಿ ಒಂದು ಸಿನಾಮನ್ ಪೌಡರ್ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಗಾಳಿ ಆಡಲಿ, ಒಣಕೊಬ್ಬರಿ ಹೊರಗಡೆ ಇಟ್ಟರೆ ಒಂಥರ ಭೂಷಣ ಬಂದಂಗೆ ಆಗುತ್ತೆ, ಅದಕ್ಕೆ ಸ್ವಲ್ಪ ಗಾಳಿ ಆಡಲಿ ಅಂದ್ಬಿಟ್ಟು ಅದನ್ನ ಇಲ್ಲಿಟ್ಟಿದೆ. ಸೊ ಇದನ್ನ ಈಗ ತೆಗೆದ್ಬಿಡ್ತೀನಿ. ಸೊ ಈ ಟ್ರೇನ ತರಿಸಿದ್ದೀನಿ. ಈ ಟ್ರೇಯಲ್ಲಿ ಅದ್ರಲ್ಲಿ ಏನೇನು ಇಟ್ಟಿದ್ನೋ ಎಣ್ಣೆ ಇದೆಲ್ಲ ಇದ್ರಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು. ಸೊ ಎಣ್ಣೆಗೆ ನಾನು ಈ ಬಾಟಲ್ ತೊಗೊಂಡಿದ್ದೀನಿ. ಇದು ತುಂಬಾ ಕಡಿಮೆ ಬೀಳುತ್ತೆ, ಸುರು ಅಂದ್ಬಿಟ್ಟು ಒಟ್ಟಿಗೆ ಬೀಳೋದಿಲ್ಲ. ನಾನು ಸ್ವಲ್ಪನೇ ಅಲ್ವಾ ಯೂಸ್ ಮಾಡೋದು, ಹಾಗಾಗಿ ಇದು ನನಗೆ ಸೂಡಾಗಿದೆ. ಇದು ಆಲಿವ್ ಆಯಿಲ್, ಇದು ಕೋಕೋನಟ್ ಆಯಿಲ್. ಸೊ ಇದನ್ನ ಹಾಗೆ ಇಡ್ತೀನಿ. ನೆಕ್ಸ್ಟ್ ಇದು ಉಪ್ಪಿನ ಜಾಡಿ ನೋಡಿ ರೆಡಿ ಆಯಿತು. ಆಗಲೇ ಫುಲ್ ನೊರೆ ಇತ್ತಲ್ವಾ, ನೊರೆ ಎಲ್ಲ ಕಡಿಮೆ ಆಗಿ ಈಗ ಮತ್ತೆ ಬಬಲ್ಸ್ ಬರೋಕ್ಕೆ ಶುರು ಆಗ್ತಾ ಇದೆ. ಆ್ಯಂಡ್ ಕೆಳಗಡೆ ಸೈಡ್ಸಲ್ಲೆಲ್ಲನೂ ಒಂಥರ ರೆಡ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇದು ಆಗಿದೆ ಅಂತ ನಾನೀಗ ಆಫ್ ಮಾಡ್ಕೊಳ್ತೀನಿ. ಇದು 1 kg ಇಡಿಸುವಷ್ಟು ಜಾಡಿ ಇದು. ಇದರಲ್ಲಿ ವುಡನ್ ಸ್ಪೂನ್ ಹಾಕಿದ್ದೀನಿ. ಸ್ನೇಹಿತರೆ ನೋಡಿ, ಹೀಗೆ ಕಾಣುತ್ತೆ ಆ ಕಾರ್ನರ್. ಅಲ್ಲಿ ನಾನು ಆ ಸ್ಟ್ಯಾಂಡ್ ರೀತಿಯಲ್ಲಿ ಯಾಕೆ ಮಾಡಿಸಿರೋದು ಅಂದರೆ, ನಾನು ಮಾಡಿರೋ ಅಡುಗೆಗಳ ಪಾತ್ರೆ ಇರುತ್ತಲ್ವಾ, ಹಾಲೊಂದು ಪಾತ್ರೆ ಆಗಿರ್ಬೋದು, ಏನಾದರೂ ಕುಕ್ ಮಾಡಿರೋ ಪಾತ್ರೆ ಇರುತ್ತಲ್ಲ, ಅದನ್ನ ಅದ್ರ ಕೆಳಗಡೆ ಇಟ್ಟಾಗ ನನಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಸೈಡಲ್ಲಿ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡಿಸಿರೋದು. ಸೊ ಇಷ್ಟು ಅರೇಂಜ್ಮೆಂಟ್ ಆಗಿದೆ. ಇದು ಬಿಟ್ಟರೆ ನಾನು ಈ ಸೈಡಲ್ಲಿ ಮತ್ತೆ ಇಲ್ಲಿ ಒಂದು ಬಾಟಲ್ಸ್ ಇಡೋದಕ್ಕೆ ಒಂದು ಶೆಲ್ಫ್ ಮಾಡ್ಸೋಣ 2 ಕಡೆ ಅಂತ ಅನ್ಕೊಂಡಿದ್ದೆ. ಇಂಟೀರಿಯರ್ ಅವ್ರು ಬರ್ತಾನೆ ಇಲ್ಲ, ನನ್ಗೆ ಅದು ಯಾವಾಗ ಮಾಡ್ಕೊಡ್ತಾರೋ ಗೊತ್ತಿಲ್ಲ. ಇನ್ನ ತುಂಬಾ ಇದೆ ಕಿಚನ್ ಅಲ್ಲಿ ನಾನು ಮಾಡಿಸೋದು. ನೋಡೋಣ ಆದಷ್ಟು ಬೇಗ ಆಗ್ಲಿ ಅದನ್ನು. ಸೊ ಈಗ ಇದು ಹೀಗೆ ಕಾಣುತ್ತೆ. ಫಾರ್ ಅ ಚೇಂಜ್ ಚೆನ್ನಾಗಿದೆ ಅಲ್ವಾ? ಅಂಡ್ ಇದು ಪ್ರಾಡಕ್ಟ್ಸ್ ನಾನು ಏನೇನು ಹೊಸದು ಯೂಸ್ ಮಾಡಿದ್ದೀನೋ ಅದು ನನಗೆ ಲಿಂಕ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸ್ನೇಹಿತರೆ, ಇದು ನಾನು ಅವತ್ತಿಂದ ಕಲೆಕ್ಟ್ ಮಾಡಿದ್ದು ಉಪ್ಪು ಹಾಕಿ ಇಟ್ಟಿದೆ ಅಲ್ವಾ, ನೋಡಿ ಕಲರ್ ಚೇಂಜ್ ಆಗಿದೆ, ಅಂದರೆ ಅದು ಸಿಪ್ಪೆ ಸಾಫ್ಟ್ ಆಗಿದೆ. ಇದೀಗ ನಾನು ಫ್ರೆಶ್ ಲೈಮ್ ವಿತ್ ಜ್ಯೂಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಈಗ ಇದಕ್ಕೆ ಹಾಕ್ತೀನಿ. ಸೊ ಇದನ್ನ ಈಗ ನಾನು ಉಪ್ಪು ಹಾಕಿ 1-2 ದಿನ ಹೊರಗಡೆನೆ ಇಡ್ತೀನಿ. ಸೊ ಅದು ಸಾಫ್ಟ್ ಆಗಬೇಕಲ್ಲ. ಇದು ಬರೀ ಸಿಪ್ಪೆ ಅಲ್ಲ, ನಾನು ಒಂಚೂರೆಲ್ಲೋ ಹಿಂಡ್ಕೊಂಡು ಇಟ್ಟಿರೋದು. ಈ ಚಾಪಿಂಗ್ ಬೋರ್ಡ್ ಬಗ್ಗೆ ಒಂದು ಇಬ್ಬರೇನೋ ತುಂಬ ಸರಿ ಕೇಳ್ತಾ ಇದ್ರು, ಇದ್ರ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಸ್ಟೀಲಿಂದು, ಸ್ಕ್ರ್ಯಾಚಸ್ ಆಗುತ್ತೆ, ಬಟ್ ವುಡನ್ದು ಹೇಗೆ ಬ್ಲ್ಯಾಕ್ ಕಾಣುತ್ತೋ ಆ ಥರ ಏನೂ ಕಾಣೋದಿಲ್ಲ. ಆ್ಯಂಡ್ ಒಬ್ಬರು ಹೇಳ್ತಾ ಇದ್ರು, ನೀವು ಚಾಪಿಂಗ್ ಬೋರ್ಡನ್ನು ಉಲ್ಟಾ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅಂತ. ಇದರಲ್ಲಿ ಉಲ್ಟಾ ಸೀದಾ ಅನ್ನೋ ಥರ ಏನೂ ಇಲ್ಲ, ನಮ್ಮ ಕನ್ವೀನಿಯೆಂಟ್ಗೆ ನಾವು ಹೇಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆ ಗೊತ್ತಾ, ನಾನು ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡಿ, ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಬಿದ್ರೂ ಕೂಡ ಚೆಲ್ಲಬಾರ್ದು ಹೊರಗಡೆ ಅಂದ್ಬಿಟ್ಟು ಸ್ವಲ್ಪ ಅಪ್ ಮಾಡಿಸಿದ್ದೀನಿ, ಒಂದು ಪೀಸ್ ಕೊಡಿಸಿದ್ದೀನಿ. ಈ ಥರ ಇಟ್ಟರೆ ನನಗೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಇಲ್ಲಿ ನಾನು ಟೊಮ್ಯಾಟೊ ಕಟ್ ಮಾಡ್ತೀನಿ ಅಂದರೆ ಎಲ್ಲನೂ ಜ್ಯೂಸ್ ಎಲ್ಲನೂ ಕೆಳಗಡೆ ಬರುತ್ತೆ. ಆಮೇಲೆ ಎತ್ತಬೇಕಾದ್ರೆ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಎತ್ತುತ್ತೀನಲ್ವಾ, ಆವಾಗ ಕೂಡ ಕಟ್ ಮಾಡಿರೋದೆಲ್ಲನೂ ಸ್ವಲ್ಪ ಸ್ಲೈಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನನ್ನ ಕನ್ವೀನಿಯೆಂಟ್ಗೆ ಅನುಸಾರವಾಗಿ ಈ ಥರ ಇಟ್ಕೊಳ್ತೀನಿ. ಇಲ್ಲಿ ಕೆಳಗಡೆ ಇಡೋದಿಲ್ಲ, ಇಲ್ಲಿ ಎತ್ತೋದಕ್ಕೆ ಕಷ್ಟ ಆಗುತ್ತೆ, ಇಲ್ಲಿ ಇಟ್ಕೊಳ್ತೀನಿ. ಸೊ ಇಲ್ಲಿ ನಾನು ಏನು ಪೀಸ್ ಕೊಡಿಸಿದ್ದೀನಲ್ಲ, ಇಲ್ಲಿ ಇಟ್ಟಾಗ ನನಗೆ ಎತ್ಕೊಳ್ಬೇಕಾದ್ರೆ ಹೀಗೆ ಮಾಡ್ತೀನಲ್ವ, ಹೀಗೆ ಮಾಡಿದಾಗ ಜ್ಯೂಸ್ ಕೂಡ ಇಲ್ಲೇ ಕಲೆಕ್ಟ್ ಆಗುತ್ತೆ, ಏನಾದರೂ ಸ್ಲೈಡ್ ಆದರೂ ಕೂಡ ಇಲ್ಲಿಗೆ ಇರುತ್ತೆ, ನನಗೆ ಒಂದು ಗ್ರಿಪ್ ಸಿಗುತ್ತೆ, ಚೆಲ್ಲೋದಿಲ್ಲ ಆ ಸೈಡಲ್ಲಿ. ಅದಕ್ಕೆ ನಾನು ಈ ಥರ ಯೂಸ್ ಮಾಡ್ತೀನಿ. ಈ ಥರ ಅಥವಾ ಉಲ್ಟಾ ಯಾವ ಥರ ಆದರೂ ಯೂಸ್ ಮಾಡ್ಕೊಳ್ಬೋದು, 2 ವೇಯಲ್ಲೂ ಕೂಡ ಯೂಸ್ ಮಾಡ್ಬೋದು. ಇದು ಕಾಸ್ಟ್ ಐರನ್ ಸ್ನೇಹಿತರೆ, ನೆನ್ನೆ
ನೆನ್ನೆ ಡೀಪ್ ಫ್ರೈ ಮಾಡಿದ್ದೆ, ಭಟೂರೆ ಮಾಡಿದ್ದೆ, ಚೋಲೆ ಮಾಡಿದ್ದೆ ಅಲ್ವಾ, ರಾತ್ರಿಗೆ ಸ್ವಲ್ಪ ಭಟೂರೆ ಮಾಡಿದ್ದೆ. ಅದಕ್ಕೆ ಎತ್ತಿಡೋ ಮುಂಚೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎಣ್ಣೆ ಎಕ್ಸಸ್ ಆಯಿಲ್ ಏನಿದೆ ಅದು ಅಬ್ಸರ್ವ್ ಆದಮೇಲೆ ಏನು ಮಿಗುತ್ತೋ ಅದನ್ನೆಲ್ಲ ರಿಮೂವ್ ಮಾಡೋಣ ಅಂತ ಬಿಸಿ ಮಾಡ್ತಾ ಇದ್ದೀನಿ. ಹೊಗೆ ಬರಬೇಕು ಚೆನ್ನಾಗಿ. ಹೊಗೆ ಬಂದಮೇಲೆ ಅದು ಫುಲ್ಲು ಕಾದಿದೆ ಅಂತ ಅರ್ಥ. ಆವಾಗ ಒಂದು ಟಿಶ್ಯೂ ತೊಗೊಂಡು ಎಕ್ಸಸ್ ಆಯಿಲ್ನ ರಿಮೂವ್ ಮಾಡಿಬಿಟ್ಟು ಇಡಬೇಕು. ಇಲ್ಲಾಂದರೆ ಒಂಥರ ಜಿಡ್ ಅನಿಸುತ್ತೆ. ಆಯಿಲ್ ಅಪ್ಲೈ ಮಾಡದೆ ಇಡೋದಕ್ಕೂ ಆಗೋದಿಲ್ಲ, ರಸ್ಟ್ ಹಿಡಿಯುತ್ತೆ. ಸೊ ಇದು ಕಾಸ್ಟ್ ಐರನ್ದು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಸೊ ಛೋಲೆ ನೆನ್ನೆ ಮಾಡಿದ್ನಲ್ಲ ಅದು ರೆಸಿಪಿ ಇವಾಗ ಶೇರ್ ಮಾಡ್ತೀನಿ, ನೋಡಿ. ಈಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಭಟೂರೆ ಮಾಡೋದಕ್ಕೆ. ಸೊ ಇದಕ್ಕೆ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ. ಒಂದು ಅರ್ಧ ಕಪ್ ಅಂದ್ಕೊಳ್ಳಿ. ಇದು ಹಿಟ್ಟು 2 ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಒಂದು 2 ಟೇಬಲ್ ಸ್ಪೂನಷ್ಟು ರವೆ ಹಾಕ್ತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ. ಇದನ್ನು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ, ಯಾಕಂದರೆ ತೆಳ್ಳ ಆಗಿಬಿಟ್ರೆ ಭಟೂರೆ ತುಂಬಾ ಎಣ್ಣೆ ಹೀರ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿನೇ ಕಲಸಿಡಬೇಕು. ಇದಕ್ಕೆ ನಾನೀಗ ಎಣ್ಣೆ ಏನು ಹಚ್ತಾ ಇಲ್ಲ, ಜಸ್ಟ್ 2 ಅವರ್ ಮುಂಚೆ ಕಲಸಿ ಮುಚ್ಚಿ ಇಡ್ತೀನಿ. ಇದನ್ನು ಲಟ್ಸೋ ಟೈಮಲ್ಲಿ ಪೂರಿ ಥರ ಲಟ್ಟಿಸ್ಕೊಳ್ಬೇಕು. ಆವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೊಂಡು ಆಮೇಲೆ ಪೂರಿ ಥರ ಲಟ್ಟಿಸ್ಕೊಳ್ತೀನಿ. ಮೈದಾ ಹಿಟ್ಟಿಗೆ ಸೋಡಾ ಮತ್ತು ಮೊಸರು ಹಾಕಿದ್ರಿಂದ ಇದು ಸ್ವಲ್ಪ ಮಂದಕ್ಕೆ ಬರುತ್ತೆ, ಒಳಗಡೆ ಕೂಡ ಒಳ್ಳೆ ಬ್ರೆಡ್ ರೀತಿಯಲ್ಲಿ ಬರುತ್ತೆ. ರಾಜೇಶ್ ಇದನ್ನು ತಿಂದ್ಬಿಟ್ಟು ಏನಂದ್ರು ಅಂದರೆ ಮಂಗಳೂರು ಬನ್ ಬರುತ್ತಲ್ವ ಆ ರೀತಿ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ರು. ಪೂರಿ ಥರನೇ ಶೇಪು ಕಲರ್ ಎಲ್ಲನೂ ಬರುತ್ತೆ, ಬಟ್ ಒಳಗಡೆ ನೀವು ತೆಗೆದು ನೋಡಿದಾಗ ಟೆಕ್ಸ್ಚರು ಹಾಗಿರುತ್ತೆ. ನಮ್ಮ ಸಾನುಗೆ ಇದು ತುಂಬಾ ಇಷ್ಟ, ಯಾವಾಗ ನೋಡಿದ್ರು ಟ್ರೈ ಮಾಡಬೇಕು ಅಂತ ಹೇಳ್ತಾನೆ ಇದ್ಲು. ಸೊ ಫೈನಲಿ ಮಾಡಿ ಕೊಟ್ಟೆ. ಹೊರಗಡೆ ತುಂಬ ಎಣ್ಣೆ ಎಳೆದಿರತ್ತೆ, ಬಟ್ ಇದು ಎಣ್ಣೆನೇ ಎಳೆದಿರಲಿಲ್ಲ, ಹಾಗೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕು. ಓಕೆ ಸ್ನೇಹಿತರೆ, ನಿನ್ನೆ ವ್ಲಾಗಲ್ಲಿ ಛೋಲೆ ಮಸಾಲೆ ಶೇರ್ ಮಾಡಿದ್ದೆ, ಇವತ್ತಿನ ವ್ಲಾಗಲ್ಲಿ ಭಟೂರೆ ಶೇರ್ ಮಾಡಿದ್ದೀನಿ. ಒಂದ್ಸರಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಪೂರಿನೇ ಡಿಫ್ರೆಂಟ್ ಟೇಸ್ಟ್, ಇದೇ ಡಿಫ್ರೆಂಟ್ ಟೇಸ್ಟ್. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ ಸ್ನೇಹಿತರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ. ಛೋಲೆ ಭಟೂರೆ ಸಾನು ತುಂಬ ದಿನದಿಂದ ಟೇಸ್ಟ್ ಮಾಡೋಣ ಅಂತಿದ್ಲು. ಸೊ ಇವತ್ತು ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ಪೂರಿಗೂ ಭಟೂರೆಗೂ ಏನು ಡಿಫ್ರೆನ್ಸು. ನೀನೇ ಹೇಳಿದೆಯಲ್ಲ, ಫಸ್ಟ್ ಡಿಫ್ರೆನ್ಸ್ ಅದೇನೆ. ಈಗ ತಿನ್ನೋಡುಗಿ.